ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ಸ್ವಾಗತ. ಇಂದಿನ ಆಪ್ಕಿ ಅದಾಲತ್ನಲ್ಲಿ ಅತಿಥಿಯಾಗಿರೋರು ಒಬ್ಬ ಎಂಥ ನಟಿ ಅಂತಂದ್ರೆ ಒಂದರ ಹಿಂದೆ ಒಂದರಂತೆ ಅನೇಕ ಹಿಟ್ ಸಿನಿಮಾ ಕೊಟ್ಟವರು. ಒಬ್ಬ ಎಂಥ ನಟಿ ಅಂತಂದ್ರೆ ಇವರು ಅರ್ಥಪೂರ್ಣ ಸಿನಿಮಾಗಳನ್ನ ಮಾಡೋ ಮೂಲಕ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು. ನಾನು ಆಮಂತ್ರಿಸ್ತಾ ಇದ್ದೇನೆ, ನೀವು ಕೂಡ ಸ್ವಾಗತ ಮಾಡಿ ವಿದ್ಯಾ ಬಾಲನ್ ಅವರನ್ನ. ವಿದ್ಯಾ ಬಾಲನ್, ಆಪ್ಕಿ ಅದಾಲತ್ನಲ್ಲಿ ಆರೋಪಿ ಕೂಡ ಇದ್ದಾರೆ, ಜನತೆ ಕೂಡ ಇದ್ದಾರೆ. ಇವತ್ತಿನ ವಿಚಾರಣೆಯನ್ನ ಶುರು ಮಾಡಬೇಕು ಮೊದಲು ನಮ್ಮ ನ್ಯಾಯಾಧೀಶರಾದ ಚಂದನ್ ಮಿಶ್ರಾ ಅವರ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ರಜತ್ ಶರ್ಮಾ ಅವರ ಮೊಕದ್ದಮೆ ಶುರುವಾಗಲಿ. ಈಗ ವಿಚಾರಣೆ ಶುರುವಾಗ್ತಿದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ವಿದ್ಯಾ ಬಾಲನ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ವಿದ್ಯಾ ಬಾಲನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಇಮೇಜ್ ಬದಲಾಯಿಸಿಕೊಳ್ಳೋದಕ್ಕೆ ಏನ್ ಬೇಕಾದರೂ ಮಾಡುತ್ತಾರೆ ಎಂಬುದು. ವಿದ್ಯಾ ಅವರೇ, ನೀವು ಆಪ್ಕಿ ಅದಾಲತ್ಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಒಂದು ವಿಶೇಷವಾದ ಚಿತ್ರಣವನ್ನ, ಒಂದು ಇಮೇಜ್ ಅನ್ನ ಇಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಾ. ಹೌದು, ಖಂಡಿತ. ನೀವು ಬಾಲ್ಯದಲ್ಲಿರ್ಬೇಕಾದ್ರೆ ನಿಮ್ಮ ಇಮೇಜ್ ಬಗ್ಗೆ ನಿಮ್ಗೆ ಚಿಂತೆ ಇರ್ಲಿಲ್ವಂತೆ, ನೀವು ಸ್ವಲ್ಪ ಗುಂಡಗಿದ್ರಂತೆ. ಖಂಡಿತ. ಎಷ್ಟು ಗುಂಡಿಗೆ ಅಂದ್ರೆ ನೀವು ಯೋಚಿಸಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗುಂಡಕ್ಕಿದ್ದೆ ನಾನು. 10 ವರ್ಷದವ್ರು ಇರ್ಬೇಕಾದ್ರೆ 100 kg ಇದ್ರಂತೆ. ದೇವ್ರಿಗೆ ಧನ್ಯವಾದ ಹೇಳ್ಬೇಕು, 100 kg ಅಷ್ಟು ತಲುಪ್ಲಿಲ್ಲ. ಆದ್ರೆ ಸ್ವಲ್ಪ ವರ್ಷ ಕಾದಿದ್ರೆ ಮೇ ಬಿ ತಲುಪ್ತಿದ್ನೋ ಏನೋ. ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಆಗಿತ್ತು ನನ್ಗೆ. ಹೌದು, ತುಂಬಾನೇ ದಪ್ಪ ಇದ್ದೆ. ನೀವು ಬರೀ ತಿಂತಾ ಇದ್ರಿ, ಏನು ಮಾಡ್ತಾ ಇರ್ಲಿಲ್ಲ. ನಮ್ಮಮ್ಮ ನನ್ನ ಕಳಿಸ್ತಾ ಇದ್ರು ಕೆಲವೊಂದ್ಸತಿ ವಾಲಿಬಾಲ್ಗೆ, ಥ್ರೋ ಬಾಲ್ಗೆ, ಬ್ಯಾಸ್ಕೆಟ್ ಬಾಲ್ಗೆ. ಸ್ವಲ್ಪ ಆದ್ರೂ ಆಟ ಆಡಿದ್ರೆ ಇವಳು ಬಹುಶಃ ಸ್ವಲ್ಪ ಆದ್ರೂ ಸಣ್ಣ ಆಗ್ಬೋದೇನೋ ಅಂತ. ಆದ್ರೆ ನಾನಲ್ಲಿ ಹೋದ್ಮೇಲೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನನ್ಗೆ ಆಕ್ಚುಲಿ ಅಪೆಂಡಿಕ್ಸ್ ಆಪರೇಷನ್ ಆಗ್ಬೇಕು, ನನ್ನ ಹತ್ರ ಆಟ ಆಡಕ್ ಆಗಲ್ಲ ಅಂತ. ಅಷ್ಟು ಲೇಜಿ ಆಗಿದ್ದೆ ನಾನು. ಆದ್ರೆ ಅಷ್ಟು ದಪ್ಪಗಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ನಾನು ಫಿಲ್ಮ್ ಸ್ಟಾರ್ ಆಗ್ಬೇಕು ಅಂತ. ನಿಮಗೆ ನಿಜವಾಗ್ಲೂ ಬಿಲೀವ್ ಆಗಲ್ಲ, ನಾನು ಅಷ್ಟು ದಪ್ಪ ಇದ್ರೂನು ನನಗನ್ಸ್ತಿತ್ತು ನಾನು ಮಾಧುರಿ ದೀಕ್ಷಿತ್ ಅಂತ. ಚಿಕ್ಕ ವಯಸ್ಸಲ್ಲಿ ನಾವು ನಮ್ ಬಗ್ಗೆ ಏನೇನೋ ಕಲ್ಪನೆ ಇಟ್ಕೊಂಡಿರ್ತೀವಿ, ಅದಕ್ಕೆ ಅದನ್ನ ಚಿಕ್ಕ ವಯಸ್ಸು ಅಂತೀವಿ. ಹಾಗಿದ್ರೆ ನೀವು ಸಿನಿಮಾ ರಂಗಕ್ಕೆ ಬಂದಿದ್ದಾದ್ರೂ ಹೇಗೆ? ತುಂಬಾ ದೊಡ್ಡ ಪ್ರಯಾಣ ಆಗಿತ್ತು. ಯಾಕಂದ್ರೆ ಕಾಲೇಜಲ್ಲಿ ನಾನಿದ್ದಾಗ ತುಂಬಾನೇ ಆಡ್ ಫಿಲ್ಮ್ಸ್ ಮಾಡ್ದೆ. 110 ಆಡ್ ಫಿಲ್ಮ್ಸ್ ಮಾಡಿದೀನಿ. ಆಮೇಲೆ ಮ್ಯೂಸಿಕ್ ವಿಡಿಯೋಸ್ ಮಾಡ್ದೆ. ಆಮೇಲೆ ಸೌತಿಂದ ನನ್ಗೆ ತುಂಬಾ ಆಫರ್ಸ್ಗಳು ಬಂದಿತ್ತು, ಆದ್ರೆ ಅದು ಏನೋ ಸರಿ ಹೋಗ್ಲಿಲ್ಲ. ಫೈನಲಿ ನೋಡಿ, ಇದು ಸರಿಯಲ್ಲ, ನೀವು ಮಾತನ್ನ ಮರೆಸ್ತಾ ಇದ್ದೀರಾ. ನಾನ್ ನಿಮ್ಗೆ ಮತ್ತೆ ನೆನಪು ಮಾಡ್ತೀನಿ. ಸೌತ್ ಅಲ್ಲಿ ನೀವು 10 ಸಿನಿಮಾಗಳಿಗೆ ಸೈನ್ ಮಾಡ್ತೀರಾ, ಎಲ್ಲ ಸಿನಿಮಾಯಿಂದ ತೆಗೆದುಹಾಕ್ತಾರೆ. ಹೌದು, ಖಂಡಿತ ಆತರ ಹೇಳ್ಬೋದು. ಯಾಕಂದ್ರೆ ನನ್ ಮೊದಲನೇ ಸಿನಿಮಾ ಇತ್ತಲ್ಲ, ಒಂದ್ ತುಂಬಾ ದೊಡ್ಡ ಮಲಯಾಳಂ ಫಿಲ್ಮ್ ಆಗಿತ್ತು ಮೋಹನ್ ಲಾಲ್ ಅವ್ರ ಜೊತೆಗೆ. ಮತ್ತೆ ನಾನ್ ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ. ಅರ್ಧ ಸಿನಿಮಾದಲ್ಲೇ ಮೋಹನ್ ಲಾಲ್ ಮತ್ತೆ ಡೈರೆಕ್ಟರ್ ಅವ್ರ ಮಧ್ಯೆ ಏನೋ ಪ್ರಾಬ್ಲಮ್ ಆಯ್ತು, ಮತ್ತೆ ಸಿನಿಮಾ ಅಲ್ಲೇ ಸ್ಟಾಪ್ ಆಯ್ತು. ಮತ್ತೆ ಅವ್ರು ಟ್ರೈ ಮಾಡ್ತಾನೆ ಇದ್ರು ಅವ್ರ ಮಧ್ಯೆ ಎಲ್ಲ ಸರಿ ಹೋಗ್ಲಿ, ಪೀಸ್ ಸೆಟಲ್ಮೆಂಟ್ ಆಗಿ ಎಲ್ಲ ಸರಿ ಹೋಗ್ಬೋದು ಅಂತ. ಆ ಡ್ಯೂರೇಷನ್ ಅಲ್ಲಿ ತುಂಬಾ ಜನ ಡೈರೆಕ್ಟರ್ಸು ನನ್ನ ಸೈನ್ ಮಾಡಿದ್ರು ಮಲಯಾಳಂ ಫಿಲ್ಮ್ಗೋಸ್ಕರ. ಯಾವಾಗ ಅವ್ರಿಗೆ ಗೊತ್ತಾಯ್ತೋ ಈ ಫಿಲ್ಮ್ ಆಗ್ತಿಲ್ಲ ಅಂತ, ಅವ್ರಿಗನ್ಸ್ತು ಇವಳು ಜಿಂಕ್ಸ್ ಆಗಿದ್ದಾಳೆ ಅಂತ. ಬಹುಶಃ ಇವಳಿಂದಾನೇ ವಿದ್ಯಾ ಬಾಲನ್ ಅವ್ರ ಮೇಲೆ ಯಾವ್ದೋ ಭೂತದ ಪ್ರೇರಣೆ ಆಗಿರ್ಬೇಕು. ಹಾಗಾದ್ರೆ ಮಾಂಜಲಿಕಾ ರೋಲಲ್ಲಿ ಅವಾಗಿಂದಾನೆ. ಇಲ್ಲ, ಐ ಡೋಂಟ್ ನೋ ವಾಟ್ ಇಟ್ ವಾಸ್. ಮೋಸ್ಟ್ಲಿ ಅವ್ರಿಗೆ ಅನ್ಸ್ತು ನಾನು ಜಿಂಕ್ಸ್ಡ್ ಅಂತ. ಸೊ ನನಗೆ ಹೇಳ್ದೇನೆ ಎಲ್ಲಾ ಪ್ರಾಜೆಕ್ಟ್ಸ್ ಇಂದಾನೂ ನನ್ನ ತೆಗ್ದುಹಾಕಿದ್ರು. ಆಮೇಲೆ ಐ ವಾಸ್ ಲೆಫ್ಟ್ ವಿತ್ ನಥಿಂಗ್. ನೋಡಿ, ಇದು ಕೂಡ ಒಂದು ರಹಸ್ಯ ಇರ್ಬೋದು. ಸೌತ್ ಇಂಡಿಯಾ ಫಿಲ್ಮ್ಗಳಲ್ಲಿದ್ದಂತ ಒಂದು ಜಿಂಕ್ಸ್. ನೀವು ಹಿಂದಿನಲ್ಲಿ ಮೊದಲನೇ ಸಿನಿಮಾ ಮಾಡ್ತೀರಾ, ಅದು ಹಿಟ್ ಆಗುತ್ತೆ. ಹೌದು, ಐ ಥಿಂಕ್ ಸಮಯ ಎಲ್ಲಾನು ಹೇಳುತ್ತೆ. ಒಂದ್ ಸಮಯ ಹೇಗ್ ಬಂತು ಅಂದ್ರೆ, ಹಿಂದಿ ಸಿನಿಮಾದಲ್ಲಿ ಎಲ್ಲ ಹೇಳಕ್ ಶುರು ಮಾಡಿದ್ರು, ಶೀಸ್ ಎ ಲಕ್ಕಿ ಮ್ಯಾಸ್ಕಟ್. ಸೊ ಐ ಜಸ್ಟ್ ಥಿಂಕ್ ಸಮಯ ಬದಲಾಗುತ್ತೆ. ಥ್ಯಾಂಕ್ ಗಾಡ್ ಆ ಚೇಂಜಸ್ ಆಯ್ತು. ಆದ್ರೆ ಪರಿಣಿತದಲ್ಲಿ ನಿಮ್ಮ ಅಭಿನಯ ಆದ ನಂತರ ಅದೊಂದು ಇಮೇಜ್ ಬದಲಾಯಿತು. ಒಬ್ಬ ಬಂಗಾಳಿಯ ಸರಳವಾದ ಹುಡುಗಿ ಚಿತ್ರ. ಮತ್ತೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ನಿಮ್ಗೆ ಅಂಟ್ಕೊಂಡಂತ ಇಮೇಜ್ ಅನ್ನ ದೂರ ಮಾಡೋದಕ್ಕೆ ಮುಂದೆ ಕಷ್ಟ ಆಗತ್ತೆ ಅಂತ? ಐ ಥಿಂಕ್ ನಾನು
ಐ ಆಮ್ ರಿಯಲಿ ಹ್ಯಾಪಿ ದಟ್ ನನ್ ಕರಿಯರ್ ಶುರುವಿನಲ್ಲೇ ನನ್ಗೆ ಪರಿಣಿತ ಅಂತ ಒಂದ್ ಸಿನಿಮಾ ಸಿಕ್ತು. ಯಾವಾಗ್ಲೂ ಹೇಗಾಗುತ್ತೆ ಅಂದ್ರೆ 5-10 ಸಿನಿಮಾ ಮಾಡಾದ್ಮೇಲೆ ನಿಮ್ಗೆ ಪರಿಣಿತ ಅಂತ ರೋಲ್ ಸಿಗುತ್ತೆ. ಅಲ್ಲಿವರೆಗೂ ಅಷ್ಟು ಸ್ಟ್ರಾಂಗ್ ಇಮೇಜ್ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಆದ್ರೆ ನಾನ್ ಸ್ಕ್ರೀನ್ ಮೇಲ್ ಬಂದಾಗ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಕ್ಕಾಯ್ತು. ಕೆಲ್ವೊಂದ್ಸಲ ಯಾವಾಗ ಜನ ಹೇಳ್ತಾರಲ್ಲ, ನಾವು ವಿದ್ಯಾ ಬಾಲನ್ಗಿಂತ ಡಿಫ್ರೆಂಟ್ ಆಗಿ ನಿಮ್ ಹತ್ರ ಏನೋ ಮಾಡಿಸ್ಬೇಕು, ಅದ್ರ ಅರ್ಥ ನನ್ಗೆ ಇದುವರೆಗೂ ಅರ್ಥ ಆಗ್ಲಿಲ್ಲ. ವಿದ್ಯಾ ಬಾಲನ್ ಹತ್ರ ಮಾಡಿಸ್ಬೇಕು ಆದ್ರೆ ವಿದ್ಯಾ ಬಾಲನ್ಗಿಂತ ಡಿಫ್ರೆಂಟ್ ಆಗಿ. ಬಟ್ ಐ ಆಮ್ ಕ್ವೈಟ್ ಹ್ಯಾಪಿ. ಯಾವ ತರದ್ ರೋಲ್ಸ್ ನನಗ್ ಸಿಕ್ಕಿದ್ಯಲ್ಲ, ಅದರಿಂದ ಏನೋ ಒಂದ್ ಕಲಿಯಕ್ಕೆ, ಏನೋ ಒಂದ್ ಡಿಫ್ರೆಂಟ್ ಆಗಿ ಮಾಡಕ್ ನನಗ್ ಸಿಕ್ಕಿದೆ. ನನಗೆ ಯಾರೋ ಈ ಮಾತನ್ನ ಹೇಳಿದ್ರು, ನೀವು ಆ ರೋಲನ್ನ ಬದಲಾಯಿಸೋದಕ್ಕೆ ಬಹಳ ಕಷ್ಟಪಟ್ರಿ ಅಂತ. ಒಂದು ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ, ಒಂದು ಪಾರ್ಟಿನಲ್ಲಿ ವಿದ್ಯಾ ಬಾಲನ್ ಅವರು ಸಿಕ್ಕಾಪಟ್ಟೆ ಕುಡಿತಾರೆ ಮತ್ತೆ ಚೇರ್ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾರೆ. ಐ ಡೋಂಟ್ ನೋ ಇದನ್ನ ಯಾರ್ಯಾರು ನೋಡಿ, ಅದೇ ಪೇಪರ್ ನಲ್ಲಿ ಬರೀತಾರೆ ನೋಡಿ, ಯಾವತ್ತೂ ಕುಡಿದೇ ಇರುವಂತ ಒಬ್ಬ ಮಹಿಳೆ ಪಾರ್ಟಿನಲ್ಲಿ ಕುಡಿತಾರೆ ಅಂತಂದ್ರೆ ಅವತ್ತು ಅವರನ್ನ ಸಂಭಾಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಒಂದು ಪಾರ್ಟಿನಲ್ಲಿ ವಿದ್ಯಾ ಬಾಲನ್ ಆಗಿದ್ದು ಕೂಡ ಅದೇನೆ. ಪಾರ್ಟಿನಲ್ಲಿ ವಿದ್ಯಾ ಬಾಲನ್ ಕುಡಿದ್ಮೇಲೆ ಚೇರ್ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ರು. ನಾನು ಚೇರಿನ ಮೇಲೆ ಇವತ್ತಿನವರೆಗೂ ಹತ್ತಿಲ್ಲ ಡ್ಯಾನ್ಸ್ ಮಾಡೋದಿಕ್ಕೆ. ಫಿಲ್ಮಲ್ಲೂ ಕೂಡ ಇಲ್ಲ. ಹಾಗಿದ್ದಾಗ ಇದು ಎಲ್ಲಿ, ಯಾವಾಗ, ಹೇಗಾಯ್ತು ಅಂತ ನನಗ್ ಗೊತ್ತಿಲ್ಲ. ಮತ್ತೆ ನಿಮ್ಮ ಸಿನಿಮಾ ಇದೆಯಲ್ಲ ಇಷ್ಕಿಯ, ಅದ್ರಲ್ಲೂ ಕೂಡ ನೀವು ಕುಡಿದು ಕುರ್ಚಿ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ದೀರಿ. ಹೌದು, ಕುಡಿದು ಡ್ಯಾನ್ಸ್ ಮಾಡಿಲ್ಲ, ಆಕ್ಟಿಂಗ್ ಮಾಡಿದೀನಿ. ಆಕ್ಟಿಂಗ್ ಮಾಡ್ದೆ. ನಾನ್ ಹೇಳಿದ್ನಲ್ಲ ಆಗ್ಲೇ, ನನಗ್ ಭಯ ಇತ್ತು ನಾನ್ ಹೇಗ್ ಮಾಡ್ತೀನಿ ಅಂತ. ಯಾಕಂದ್ರೆ ಕುಡ್ದಿರೋ ನಶೆಲಿ ಡ್ಯಾನ್ಸ್ ಮಾಡೋದು ಹೇಗಿರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಐ ಥಿಂಕ್ ಆಯ್ತು ಹಾಗೆ. ಹಾಡ್ ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ನಾನು ಐ ವಾಸ್ ಹೈ ಆನ್ ದ ಸಾಂಗ್, ಮತ್ತೆ ಹಾಗೆ ಡ್ಯಾನ್ಸ್ ಮಾಡ್ದೆ ನಾನು. ಒಂದು ಪೇಪರ್ ನಲ್ಲಿ ಬರೀತಾರೆ, ಇಷ್ಕಿಯಾನಲ್ಲಿ ವಿದ್ಯಾ ಬಾಲನ್ ಅವರು ಇಷ್ಕ್ನ ಮಾಸ್ಟರ್ನಿ ಅಂತ. ನೀವು ಅರ್ಷದ್ ವಾರ್ಸಿ ಮತ್ತೆ ನಸರುದ್ದೀನ್ ಶಾ ಅವರಿಗೆ ಪ್ರೀತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ನನ್ ಕ್ಯಾರೆಕ್ಟರ್ ಕಲ್ಸಿದೆ ಅವರಿಗೆ ಪ್ರೀತಿ ಹೇಗ್ ಮಾಡೋದು ಅಂತ. ಬೇಸಿಕಲಿ ಅವಳು ಇಬ್ರನ್ನು ಕೂಡ ಅವಳ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೋತಾಳೆ. ದೆರ್ ಇಸ್ ನೋ ಡರ್ತ್ ಆಫ್ ಆಪ್ಷನ್ಸ್ ಫಾರ್ ಹರ್. ಆದ್ರೆ ಅವಳು ಏನು ಮಾಡೋದಿಲ್ಲ, ಆದ್ರೆ ಅವರಿಬ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ತಾರೆ ಅವಳ ಪ್ರೀತಿಲಿ. ಅಲ್ಲ, ಆ ಸಿನಿಮಾ ನೋಡಿದ ನಂತರ ಜನ ಅನ್ಕೊಳ್ಳೋದಿಲ್ವಾ ವಿದ್ಯಾ ಬಾಲನ್ ಇರೋದೇ ಹೀಗೆ ಅಂತ? ನಾನ್ ಅನ್ಕೊಂಡೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ಬಿಡತ್ತೆ ಇಮೇಜ್ ಅಂತ. ನಿಮ್ಮ ಇಮೇಜ್ ಯಾಕೆ ಹೀಗಾಗಿದೆ ಅಂತಂದ್ರೆ, ಬಹುಶಃ ನೀವು ಹೆಚ್ಚಿಗೆ ಮಾತಾಡ್ತೀರಾ. ನಿಮ್ಮ ಹೆಸರಲ್ಲಿ ನ್ಯೂಸ್ ಪೇಪರ್ ನಲ್ಲಿ ತುಂಬಾ ಪ್ರಿಂಟ್ ಆಗುತ್ತೆ, ನಿಮ್ ಬಗ್ಗೆ ಟೆಲಿವಿಷನ್ಗಳಲ್ಲಿ ತುಂಬಾನೇ ಮಾತುಕತೆಗಳಾಗುತ್ತೆ. ಅದರ ವಿಚಾರವಾಗಿ ನನ್ನ ಹತ್ರ ತುಂಬಾ ದೊಡ್ಡ ಆರೋಪನೇ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ವಿದ್ಯಾ ಬಾಲನ್ ಮೇಲೆ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು. ಅಮಿತಾಬ್ ಬಚ್ಚನ್ ಅವರ ತಾಯಿಯಾಗಿ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು. ನನ್ ಮಕ್ಳಿಗ್ ನಾನ್ ಹೇಳ್ಬೋದು, ನಿಮ್ಮ ದೊಡ್ಡಣ್ಣ ಅಮಿತಾಬ್ ಬಚ್ಚನ್ ಅಂತ. ಆಪ್ಕೆ ಅದಾಲತ್ನಲ್ಲಿ ನಾವು ಜನತೆಯ ಪರವಾಗಿ ವಿಚಾರಣೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಆರೋಪಗಳನ್ನ ಹೊರಿಸ್ತಾ ಇದ್ದೇವೆ ವಿದ್ಯಾ ಬಾಲನ್ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ವಿದ್ಯಾ ಬಾಲನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಶಾಕಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಎಂಬುದು. ವಿದ್ಯಾ ಅವರೇ, ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತೇನೆ, ಅದರಿಂದ ಜನರಿಗೆ ಶಾಕ್ ಆಗುತ್ತೆ, ಕರೆಂಟ್ ಹೊಡೆಯುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಪಾನ ನಟನೆಗಾಗಿ ನಿಮಗೆ ಅವಾರ್ಡ್ ಸಿಗುತ್ತೆ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್. ಥ್ಯಾಂಕ್ ಯು. ಹೇಳಿ, ಅಮಿತಾಬ್ ಬಚ್ಚನ್ ಅವರ ತಾಯಿಯಾಗಿ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು. ನನ್ ಮಕ್ಳಿಗ್ ನಾನ್ ಹೇಳ್ಬೋದು, ನಿಮ್ಮ ದೊಡ್ಡಣ್ಣ ಅಮಿತಾಬ್ ಬಚ್ಚನ್ ಅಂತ. ಬಹುಶಃ ಯಾರಿಗೂ ಈ ತರ ಚಾನ್ಸ್ ಸಿಕ್ಕಿಲ್ಲ ಅನ್ಸುತ್ತೆ. ದಟ್ ಟು 13 ವರ್ಷದ ಅಮಿತಾಬ್ ಬಚ್ಚನ್ ತಾಯಿ ರೋಲ್ ತುಂಬಾ ದೊಡ್ಡ ವಿಷಯ ಇದು. ತುಂಬಾ ಆಕ್ಟ್ರೆಸಸ್ ಅವ್ರ ತಾಯಿ ರೋಲ್ನ ನಿಭಾಯಿಸಿದ್ದಾರೆ, ಆದ್ರೆ ಎಲ್ರೂ ಕೂಡ ಓಲ್ಡರ್ ಅಮಿತಾಬ್ ಬಚ್ಚನ್ ತಾಯಿ ರೋಲ್ನ ನಿಭಾಯಿಸಿದ್ದಾರೆ. ಆದ್ರೆ ಬಹಳಷ್ಟು ಚರ್ಚೆ ಆಗಿದ್ದು ನೀವು ಅಭಿಷೇಕ್ ನಂತ ಮಗ ಬೇಕು ಅಂತ ಹೇಳಿದ್ದಕ್ಕೆ. ನಾನು ಯಾರೋ ನನ್ನ ಕೇಳಿದ್ರು, ಒಂದ್ ವೇಳೆ ನೀವು ಇವತ್ತಿನ ಜನರೇಷನ್ ಹೀರೋಗಳಲ್ಲಿ ನಿಮ್ಮ ಮಗನಾಗಿ ಯಾರನ್ನಾರು ಆರಿಸ್ಕೋಬೇಕು ಅಂದ್ರೆ ಆಫ್ಟರ್ ಮಿಸ್ಟರ್ ಬಚ್ಚನ್ ಯಾರಾಗಿರ್ತಾರೆ ಅಂತ. ನಾನಂದೆ ಅಫ್ಕೋರ್ಸ್ ಅಭಿಷೇಕ್, ಯಾಕಂದ್ರೆ ಐ ಹ್ಯಾವ್ ಸೀನ್ ಹಿಮ್ ಇಂಟ್ರಾಕ್ಟ್ ವಿತ್ ಮಿಸ್ಟರ್ ಬಚ್ಚನ್. ಅವರು ಆಗಿರ್ಬೋದು, ಆದ್ರೆ ನಾನು ಅಭಿಷೇಕ್ ಅವ್ರ ಬಗ್ಗೆ ಹೇಳ್ದೆ. ಹೀಸ್ ಅ ವೆರಿ ವೆಲ್ ಬ್ರಾಟ್ ಅಪ್ ಗಾಯ್. ನೀವು
ಪಾ ಸಿನಿಮಾ ಮಾಡ್ಬೇಕಾದ್ರೆ ಹೇಳಿದ್ರಿ ಅಭಿಷೇಕ್ ಕಣ್ಣಲ್ಲಿ ಮಾಂತ್ರಿಕತೆ ಇತ್ತು ಅಂತ. ಅದಂತೂ ಇದೆ. ಆಸ್ ಅ ಕೋ ಆಕ್ಟರ್ ನೀವು ಪರ್ಫಾರ್ಮ್ ಮಾಡ್ಬೇಕಾರೆ ಅವ್ರ ಜೊತೆ ಅವ್ರ ರಿಹರ್ಸಲ್ ಏನು ಮಾಡೋದಿಲ್ಲ, ತುಂಬಾನೇ ಸ್ಪಾಂಟೇನಿಯಸ್ ಇದಾರೆ. ಅದಕ್ಕೆ ಅವ್ರ ಟೇಕಲ್ ಏನ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಮುಂಚೆನೆ. ಒಂದ್ ಆನೆಸ್ಟಿ ಇರುತ್ತೆ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ, ಅದಕ್ಕೆ ನಮ್ಗೂ ಕೂಡ ಅವ್ರ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಚೆನ್ನಾಗ್ ಅನ್ಸುತ್ತೆ. ನೀವು ಇಂಥ ಮಾತುಗಳನ್ನ ಹೇಳ್ಬೇಕಾದ್ರೆ ಆಕೆ ಕಣ್ಣಲ್ಲಿ ಮಾಂತ್ರಿಕತೆ ಇದೆ ಅಂತ ಐಶ್ವರ್ಯ ಕೋಪ ಮಾಡ್ಕೊತಾರೆ. ಇಲ್ಲ, ಐಶ್ವರ್ಯ ಹೇಳ್ತಿರ್ಬೋದೇನೋ ನಿನ್ ಕಣ್ಣಲ್ಲಿರೋ ಜಾದು ಹರಡಿದೆ ಅಂತ. ಮತ್ತೆ ಇಲ್ಲ, ನನ್ಗನ್ಸುತ್ತೆ ಅವ್ರಿಗೆ ಗೊತ್ತಿದೆ ನಾನು ಇದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೀನಿ ಅಂತ. ಹಾಗಿದ್ರೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಈ ಮಾತನ್ನ ಹೇಳಿದ್ರಿ? ನೀವು ಶಾರುಖ್ ಖಾನ್ನ ತುಂಬಾ ಇಷ್ಟಪಡ್ತೀರಿ, ಮತ್ತೆ ಅಗತ್ಯ ಬಿದ್ರೆ ಗೌರಿ ಖಾನ್ನ ಕೊಲೆ ಬೇಕಾದ್ರೂ ಮಾಡ್ತೀನಿ. ಶಾರುಖ್ ಇಸ್ ಸಚ್ ಅ ರೊಮ್ಯಾಂಟಿಕ್ ಹೀರೋ. ಮತ್ತೆ ಅವ್ರ ಜೊತೆ ನಾನು ಕೆಲಸ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ, ಆದ್ರೆ ಆ ಚಾನ್ಸ್ ನನ್ಗಿನ್ನೂ ಸಿಕ್ಕಿಲ್ಲ. ಮತ್ತೆ ಐ ವುಡ್ ಹ್ಯಾವ್ ನಾನ್ ತಮಾಷೆ ಮಾಡ್ದೆ, ನೀವ್ ನೋಡಿದ್ರೆ But maybe I could kill her. ತಮಾಷೆ ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ನೀವು ಇಂಥ ಶಾಕಿಂಗ್ ಹೇಳಿಕೆಗಳನ್ನ ಕೊಡ್ತಾ ಇರ್ತೀರಾ. ಅಂದ್ರೆ ನೀವ್ ಹೇಳ್ತೀರಾ, ನಾನು ಯಾವುದೇ ಆಕ್ಟರ್ಗೆ ಕಿಸ್ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಾನ್ ಯಾವತ್ತೂ ಇದನ್ನ ಹೇಳಿಲ್ಲ. ಐ ಡೋಂಟ್ ನೋ. ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿದೆ, ಬೇಕಿದ್ರೆ ನಾನೀಗ ನಿಮ್ಗೆ ತೋರಿಸ್ತೀನಿ. ಕೆಲವೊಂದ್ಸಲ ಏನ್ ಬೇಕಾದ್ರೂ ಸುದ್ದಿ ಹಬ್ಬಿಸ್ತಾರ ಅವರು. ನಾನ್ ಬೇಕಿದ್ರೆ ನಿಮ್ಗೆ ಆ ಸಿನಿಮಾ ದೃಶ್ಯಗಳನ್ನ ತೋರಿಸ್ತೀನಿ. ಯಾವ ಹೀರೋ ಜೊತೆ ಕೆಲಸ ಮಾಡಿದ್ರು ಆ ಸಿನಿಮಾದಲ್ಲಿ ಅವರಿಗೆ ನೀವು ಕಿಸ್ ಮಾಡಿ. ಇಲ್ಲ, ಖಂಡಿತ ಇಲ್ಲ. ನಾನು 2 ಸಲ. ನಾನ್ ನಿಮ್ಗೆ ಹೇಳ್ಬೋದಾ? ಪರಿಣಿತದಲ್ಲಿ ಸಂಜಯ್ ದತ್ಗೆ ಇಲ್ಲ, ಖಂಡಿತ ಇಲ್ಲ. ಅಕ್ಷಯ್ ಕುಮಾರ್ಗೆ ಹೇ ಬೇಬಿನಲ್ಲಿ ಇಲ್ಲ. ಗುರುನಲ್ಲಿ ಮಾಧವನ್ಗೆ, ಗುರು ಅಲ್ ಮಾಧವನ್ ಅವ್ರ ಜೊತೆ. ಮತ್ತೆ ಏಕಲವ್ಯದಲ್ಲಿ ಸೇಫ್ಗೆ ಇಲ್ಲ. ಮತ್ತೆ ಅರ್ಷದ್ ವಾರ್ಸಿಗೆ. ನಾನು ಒಪ್ಕೋತೀನಿ, ಮಾಧವನ್ ಮತ್ತೆ ಅರ್ಷದ್ ಜೊತೆ ಈ ಸೀನ್ಸ್ಗಳಾಗಿದೆ. ಆದ್ರೆ ನೋಡಿ, ಇಲ್ಲಿ ಏನ್ ಜನ ಕೂತಿದಾರಲ್ಲ, ಅವ್ರು ಅನ್ಕೊಳ್ತಾರೆ ಏನೋ ಒಂದು ಆಗಿರ್ಬೇಕು ಅಲ್ಲಿ. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಮೇಡಮ್, ಇಷ್ಕಿಯಾ ಫಿಲಮ್ದು ಯಾವ್ದಾದ್ರು ಡೈಲಾಗ್ನ ನೀವು ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ ಫೇವ್ರೆಟ್ ಡೈಲಾಗ್ ಮೇಡಮ್? ತುಂಬಾ ಫನಿ ಡೈಲಾಗ್ ಇದೆ ಇಷ್ಕಿಯಾ ಅಲ್ಲಿ. ಬೈಗುಳ ಬೇಡ. ಇಲ್ಲ, ಖಂಡಿತ ಅಲ್ಲ. ನನ್ಗೆ ಅರ್ಷದ್ ನನ್ ಕೈನ ತಿರ್ಚಿ ನನ್ನ ಕೇಳ್ತಾರೆ ಬ್ಯಾಗ್ ಎಲ್ಲಿ ಅಂತ. ಅದಕ್ ನಾನು ತುಂಬಾ ಸೀರಿಯಸ್ ಆಗಿ ಅವ್ರಿಗೆ ಉತ್ತರ ಕೊಡ್ಬೇಕಿತ್ತು. ಆದ್ರೆ ಅದು ಎಷ್ಟು ಫನಿ ಲೈನ್ ಆಗಿತ್ತು ಅಂದ್ರೆ ನಾನು 25 ಸಲ ಟೇಕ್ ತಗೊಂಡಿದ್ದೀನಿ. ಆ ಲೈನ್ ಏನಂದ್ರೆ, कि जब तुम मेरे कमरे की खिड़की पर टंगे हुए थे, वो तुम्हारे कमरे की सफाई कर रहा था. ಐ ಡೋಂಟ್ ನೋ, ಆ ಲೈನ್ ನನ್ಗೆ ಎಷ್ಟು ಫನಿ ಅನ್ಸ್ತು. ಅದನ್ನ ಹೇಳ್ದಾಗೆಲ್ಲ ನಾನು ನಗ್ತಾ ಇದ್ದೆ. ಮ್ಯಾಮ್, ನಿಮ್ಮ ಹತ್ರ ಈ ಪ್ರಶ್ನೆ ಏನು ಅಂದ್ರೆ, ನೀವು ಮುನ್ನಬಾಯಿ MBBS ಅಲ್ಲಿ ಮುಂಬೈ ಬಗ್ಗೆ ಹೇಳಿದ್ರಿ ಅಲ್ವಾ, ಅದನ್ನ ಹೇಳ್ಬೋದಾ ನೀವು? ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಪ್ಲೀಸ್ ಮ್ಯಾಮ್, ಪ್ಲೀಸ್. Good morning, Mumbai. ಥ್ಯಾಂಕ್ ಯು. ಆದ್ರೆ ನಿಮ್ಮ ಶಾಕಿಂಗ್ ಹೇಳಿಕೆಗಳ ಇತಿಹಾಸ ತುಂಬಾನೇ ಸುದೀರ್ಘವಾಗಿದೆ. ನೀವು ಹೇಳ್ತೀರಾ ನಸಿರುದ್ದೀನ್ ಶಾ ಅವರ ಬಗ್ಗೆ, ಎವ್ರಿ ವಿಮೆನ್ಸ್ ಡ್ರೀಮ್, ಪ್ರತಿ ಹೆಣ್ಣಿನ ಕನಸು ನಸಿರುದ್ದೀನ್ ಶಾ. ರಿಯಲಿ? ನೀವು ಹೇಗ್ ಶಾಕ್ ಆಗ್ತಿದ್ದೀರಾ ಅಂದ್ರೆ ಹೇಳೇ ಇಲ್ವೇನೋ ಅನ್ನೋ ಹಾಗೆ. ಇಲ್ಲ, ನಿಜವಾಗ್ಲೂ ನಾನ್ ಹೇಳ್ತಾ ಇದ್ದೀನಿ, ನನಗ್ ನೆನ್ಪೇ ಇಲ್ಲ ನಾನು ಈ ತರ ಏನೋ ಒಂದು ಹೇಳಿದೀನಿ ಅಂತ. ನೀವು ಗುಲ್ಜಾರ್ ಸಾಹೇಬ್ರ ಬಗ್ಗೆ ಹೇಳ್ತೀರಾ, ಒಂದ್ ವೇಳೆ ವಯಸ್ಸಿನ ಸಮಸ್ಯೆ ಇಲ್ಲದೆ ಇದ್ರೆ ನೀವು ಅವ್ರನ್ನ ಮದ್ವೆ ಮಾಡ್ಕೋತಿದ್ರಿ ಅಂತ. ಇದನ್ನ ಖಂಡಿತ ಹೇಳಿದ್ದೀನಿ ನಾನು. ಆದ್ರೆ ನಾನು ಅವ್ರನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಅವರು ಎಷ್ಟು ಸುಂದರವಾಗಿ ಬರೀತಾರೆ ಅಂದ್ರೆ ನನ್ಗನ್ಸ್ತು ನಾನು ಅವ್ರ ಕಾಲದಲ್ಲಿ ಏನಾದ್ರೂ ಹುಟ್ಟಿದಿದ್ರೆ ಅವ್ರನ್ನ ಮದ್ವೆ ಆಗ್ತಿದ್ದೆ ಅಂತ. ನೀವು ಇಂಥ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಕೆಲವೊಮ್ಮೆ ಗೌರಿ ಖಾನ್ ಬಗ್ಗೆ, ಕೆಲವೊಮ್ಮೆ ಗುಲ್ಜಾರ್ ಸಾಹೇಬ್ರ ಬಗ್ಗೆ, ಮತ್ತೆ ಒಂದೆರಡು ಹೆಸರುಗಳನ್ನ ನಾನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಇದರಿಂದ ಜನಕ್ಕೆ ಅನ್ನಿಸ್ತಾ ಇದೆ ಜನರು ತಾವು ಕಟ್ಕೊಂಡಂತ ಮನೆಗೆ ಬೆಂಕಿ ಹಿಡ್ತಾ ಇದ್ದಾರೆ. ಇಲ್ಲ 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 ಇಲ್ಲ. ಸಂಜಯ್ ದತ್ ಜೊತೆಗೆ ಪರಿಣಿತ ಮಾಡಿದ್ರಿ, ಆಗ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಯ್ತು ನೀವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ.
ಪ್ರಿಂಟ್ ಆಗಿತ್ತಲ್ವಾ? ಬಂದಿತ್ತು. ಸಂಬಂಧ ಇತ್ತಾ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಸಂಬಂಧ ಅಂತೂ ಇರ್ಲಿಲ್ಲ. ನಾನು ಸಂಜಯ್ ದತ್ ಜೊತೆ ಮೋಸ್ಟ್ಲಿ ಪರಿಣಿತ ಟೈಮಲ್ಲಿ 1-2 ಸಲ ಅವ್ರ ಜೊತೆ ಮಾತಾಡಿರ್ಬೋದು. ಯಾಕಂದ್ರೆ ನನ್ ಸೀನಿಯರ್ ಅವರು. ನಾನ್ ಸ್ವಲ್ಪ ಹಿಂಜರಿತಿದ್ದೆ ಮಾತಾಡ್ಸಕ್ಕೆ. ನಾನು ಅವ್ರ ಜೊತೆ ಮಾತಾಡಕ್ಕೆ ಸಂಕೋಚ ಪಡ್ತಿದ್ದೆ, ಅಂದ್ರೆ ಮುಂದುವರಿಯೋದೆಲ್ಲ. ಕಿಸ್ಮತ್ ಕನೆಕ್ಷನ್ ಮೂಲಕ ನಮ್ಮಿಬ್ರ ಕಿಸ್ಮತ್ ಕನೆಕ್ಷನ್ ಆಗ್ಲಿಲ್ಲ. ಆಗಿರ್ಲಿಲ್ಲ, ಅದಂತೂ ಎಲ್ರಿಗೂ ಗೊತ್ತಿದೆ. ಆದ್ರೆ ಯಾರದ್ದಾದ್ರೂ ಕಿಸ್ಮತ್ನ ಕನೆಕ್ಷನ್ ನಿಮ್ಮಿಂದ ಮುರಿದು ಹೋಯ್ತಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಎಲ್ಲಾ ಫಿಲ್ಮ್ ಮ್ಯಾಗಝಿನ್ಗಳಲ್ಲಿ ಮತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಪದೇ ಪದೇ ಇದನ್ನೇ ಪ್ರಿಂಟ್ ಮಾಡ್ತಿದ್ರು. ಕರೀನಾ ಕಪೂರ್ ಮತ್ತೆ ಶಾಹಿದ್ ಕಪೂರ್ ಮಧ್ಯೆ ಏನು ಸಮಸ್ಯೆ ಉಂಟಾಗಿದ್ಯೋ ಅದಕ್ಕೆ ಕಾರಣನೇ ವಿದ್ಯಾ ಬಾಲನ್ ಓ ಅಂತ. ಗಾಡ್. ಮೊದಲನೇದಾಗಿ ಏನಂದ್ರೆ ಈ ತರ ಯಾವ ವಿಷಯನೂ ನಡೆದಿರ್ಲಿಲ್ಲ. ಮತ್ತೆ ಎರಡನೇದಾಗಿ ಏನಂದ್ರೆ ಯಾವ್ದೋ 3ನೇ ವ್ಯಕ್ತಿಯಿಂದ ಇಬ್ರ ಮಧ್ಯೆ ಇರೋ ಸಂಬಂಧ ಮುರಿದು ಹೋಗಲ್ಲ ಅಂತ. ಅವ್ರ ಮಧ್ಯೆ ಪ್ರಾಬ್ಲಮ್ಸ್ ಇದ್ರೆ ದೆನ್ ದೇರ್ ಇಸ್ ಪ್ಲೇಸ್ ಫಾರ್ ಅ ಥರ್ಡ್ ಪರ್ಸನ್. 3ನೇ ವ್ಯಕ್ತಿಯಿಂದ ಯಾವತ್ತೂ ಒಂದ್ ಒಳ್ಳೆ ಸಂಬಂಧ ಮುರಿದು ಹೋಗಲ್ಲ. ಹಾಗಿದ್ದಾಗ ನನ್ ಮೇಲೆ ಮತ್ತೆ ಇದ್ರಲ್ಲಿ ಯಾವ್ದೋ ನಿಜಾಂಶನೇ ಇಲ್ಲ. ಈ ವಿಚಾರನ ನ್ಯೂಸ್ ಪೇಪರ್ಗಳಲ್ಲಿ ಪ್ರಿಂಟ್ ಮಾಡಿದ್ರು. ನೀವು ವೆಜಿಟೇರಿಯನ್ ಆಗಿದ್ದಕ್ಕೆ ಇಲ್ಲ, ಕಾರಣನೇ ನಾನು ಶಾಹಿದ್ ಕಪೂರ್. ಹುಟ್ಟಾನೆ ವೆಜಿಟೇರಿಯನ್, ತಮಿಳ್ ಬ್ರಾಹ್ಮಿಣ್. ನಾನು ತುಂಬಾ ವರ್ಷ ತನಕ ಎಗ್ಸ್ ಕೂಡ ತಿಂತಿರ್ಲಿಲ್ಲ. ಹಾಗಿದ್ದಾಗ ಶಾಹಿದಿಂದ ನಾನು ವೆಜಿಟೇರಿಯನ್? ನೋ, ನಾಟ್ ಅಟ್ ಆಲ್. ಪೋರ್ ಥಿಂಗ್. ಇಂಥ ಸುದ್ದಿಗಳು ಪೇಪರ್ನಲ್ಲಿ ಪ್ರಿಂಟ್ ಆದಾಗ ನಿಮಗೆ ದುಃಖ ಆಗತ್ತಾ ಅಥವಾ ಇದು ಈ ಪ್ರೊಫೆಷನ್ ನಲ್ಲಿ ಮಾಮೂಲಿ ಅಂತ ಅನ್ಸುತ್ತಾ? ನಿಜ ಹೇಳ್ಬೇಕು ಅಂದ್ರೆ ಮುಂಚೆ ತುಂಬಾನೇ ಬೇಜಾರಾಗ್ತಿತ್ತು. ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಜನ ನನ್ ಬಗ್ಗೆ ಯಾಕೆ ಹೀಗ್ ಮಾತಾಡ್ತಿದ್ದಾರೆ, ನಾನ್ ಏನು ಮಾಡೇ ಇಲ್ವಲ್ಲ. ಯು ಆಲ್ವೇಸ್ ಫೀಲ್ ವಿಕ್ಟಿಮೈಸ್ಡ್. ಮುಂಚೆ ಅನ್ಸ್ತಿತ್ತು, ಆದ್ರೆ ಇತ್ತೀಚೆಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಜನತೆನ ಕೇಳೋಣ ಇದ್ರ ಬಗ್ಗೆ. ಒಂದ್ಸಲ ಮ್ಯಾಮ್, ನೀವ್ ಯಾವ ತರ ಬೂಲ್ ಬುಲೆಯ ಅನ್ನೋ ಸಿನಿಮಾದಲ್ಲೆಲ್ಲ ಸಿಂಪಲ್ ಕ್ಯಾರೆಕ್ಟರ್ ಮಾಡಿದ್ರೆ ಏನು ನಿಮಗೆ ಆ ಕ್ಯಾರೆಕ್ಟರ್ ಬೋರ್ ಆಗಿದ್ಯಾ? ಒಂದ್ ವೇಳೆ ಬೋರ್ ಆಗಿದ್ರೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ನಾನು ಬೋರ್ ಖಂಡಿತ ಆಗಿಲ್ಲ. ಯಾಕಂದ್ರೆ ನಾನ್ ಹೇಳಿದೀನಿ, ಸಿಂಪಲ್ ಆಗಿರೋ ಹುಡ್ಗಿ ಕ್ಯಾರೆಕ್ಟರ್ನ ನಿಭಾಯಿಸಿದೀನಿ. ಆದ್ರೆ ಅದ್ರಲ್ಲೂ ಕೂಡ ಯಾವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮೊಂಜಲಿಕಾ ಕ್ಯಾರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಬೇರೆದಕ್ ಕಂಪೇರ್ ಮಾಡಿದ್ರೆ. ಹಾಗೇನೆ ಪಾಕ್ ಕೂಡ ತುಂಬಾನೇ ಬೇರೆ ತರ ಕ್ಯಾರೆಕ್ಟರ್ ಆಗಿತ್ತು. ಇಷ್ಕಿಯಾ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಹಾಗಿದ್ದಾಗ ನನ್ಗೆ ಬೋರ್ ಅಂತೂ ಖಂಡಿತ ಆಗಿಲ್ಲ. ಜೀವನದಲ್ಲಿ ಬರೀ 2 ಕ್ಯಾಟಗರಿ ಇರೋದಿಲ್ಲ, ಒಳ್ಳೇದು ಕೆಟ್ಟದು ಅಂತ. ಅದ್ರ ಮಧ್ಯದಲ್ಲೂ ತುಂಬಾ ಇರುತ್ತೆ. ಹಾಗಿದ್ದಾಗ ತುಂಬಾ ವೆರೈಟಿ ಮಾಡೋದಕ್ಕೆ ಸಿಗುತ್ತೆ ನನಗೆ. ಅದ್ರಿಂದ ನಂಗೆ ಖುಷಿ ಇದೆ. ಸೊ ಮೊಂಜೋಲಿಕಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇತ್ತಲ್ಲ, ಭೂತದ್ದು, ಅದನ್ನ ಈಗ್ಲೂ ಕೂಡ ಜನ ನೆನ್ಪಿಟ್ಕೊಂಡಿದ್ದಾರೆ. ಮತ್ತೆ ಮಕ್ಕಳನ್ನ ಹೆದರಿಸೋದಕ್ಕೆ ಬಳಸ್ತಾರೆ. ನೀನು ಮಲ್ಕೊಳ್ಳಿಲ್ಲ ಅಂದ್ರೆ ಮೊಂಜೋಲಿಕಾ ಬರ್ತಾಳೆ ಅಂತ. ಹಾ, ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ಪ್ರಭಾವ ಆಗತ್ತೆ ಅಂತ. ಮತ್ತೆ ಮಕ್ಕಳಂತೂ ನಿಮ್ಗೆ ಗೊತ್ತಾ, ಒಂದ್ಸಲ ಒಂದು ಮಗು ನನಗೆ ನಾನು ಮೊಂಜಲಿಕಾ ಡ್ಯಾನ್ಸ್ ಮಾಡಿ ತೋರಿಸ್ತೀನಿ, ನೀವು ಹಾಡ್ ಹಾಕಿ ಅಂತ ಹೇಳ್ದ. ನಾನ್ ಹಾಕ್ದೆ. ಅವಾಗ ಸಾಂಗ್ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವನೇ ಭಯ ಪಡ್ಕೊಂಡ್ಬಿಟ್ಟ. ಅವನು ಗೊತ್ತಿಲ್ಲ ಮೂವಿಯಿಂದ ಏನ್ ನೆನ್ಪಾಯ್ತೋ ಏನೋ ಅಂತ. ಸೊ ಈ ತರದ್ ಒಂದು ತುಂಬಾನೇ ಸ್ಟ್ರಾಂಗ್ ಆಗಿರೋ ರಿಯಾಕ್ಷನ್ಗಳು ಸಿಕ್ಕಿದೆ. ನಾನ್ ಎಲ್ಲೆಲ್ಲಿ ಹೋಗ್ತೀನೋ ಜನ ನನ್ನ ಮೊಂಜಲಿಕಾ ಅಂತ ಕರೀತಾರೆ. ನನಗದು ಖುಷಿ ಆಗುತ್ತೆ. ವಿದ್ಯಾ ಅವರೇ, ಇನ್ನೊಂದು ಸುತ್ತಿನ ಆರೋಪ ಬಾಕಿ ಇದೆ. ಓ, ಆಪ್ಕಿ ಅದಾಲತ್ನಲ್ಲಿ ವಿದ್ಯಾ ಬಾಲನ್ ಮೇಲೆ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು. ಬ್ರೇಕ್ನ ನಂತರ. মনে যত কথা কথা যত মনে মনে হি রাখো পিয়া পিয়া ডাকে পিউ ডাকে. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆಕ್ಟ್ರೆಸ್ ವಿದ್ಯಾ ಬಾಲನ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ವಿದ್ಯಾ ಬಾಲನ್ ಅವರ ಮೇಲಿರುವ ಆರೋಪವೆಂದರೆ ಅವರ ಲುಕ್ಸಿನ ವಿಚಾರವಾಗಿ ಇವರು ಯೋಚನೆಗೆ ಸಿಲುಕುತ್ತಾರೆ ಎಂಬುದು. ವಿದ್ಯಾ ಬಾಲನ್ ಅವರಿಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ನೀವು ಒಳ್ಳೆ ಪಾತ್ರಗಳನ್ನ ಮಾಡಿದಾಗ ಜನ ನಿಮ್ಮನ್ನ ಹೊಗಳುತ್ತಾರೆ. ಆದ್ರೆ ಪದೇ ಪದೇ ಈ ಮಾತನ್ನ ಹೇಳಲಾಗತ್ತೆ, ವಿದ್ಯಾ ಬಾಲನ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಹೌದು. ನನಗನ್ಸುತ್ತೆ, ನನಗ್ ಖುಷಿ ಏನಂದ್ರೆ ನನ್ನ ಕೆಲ್ಸದ ವಿಚಾರದಲ್ಲಿ ಯಾರು ಇನ್ನೂ ನನ್ನ ಕ್ರಿಟಿಸೈಸ್ ಮಾಡಿಲ್ಲ. ಬಟ್ಟೆಗೆ ನೀವು ಬೇರೆಯವ್ರನ್ನ ಹೈರ್ ಮಾಡ್ಬೋದು, ಆದ್ರೆ ಆಕ್ಟಿಂಗ್ಗೆ ಬೇರೆಯವ್ರನ್ನ ಹೈರ್ ಮಾಡಕ್ ಆಗಲ್ಲ. ಹಾ, ಕೆಲವೊಂದ್ ಬಟ್ಟೆ ನನಗೆ ಸೂಟ್ ಆಗ್ಲಿಲ್ಲ.
ಅಂಡ್ ಐ ವಾಸ್ ನಾಟ್ ದಟ್ ಇಂಟ್ರೆಸ್ಟೆಡ್ ನಾನ್ ನೋಡಕ್ಕೆ ಏನ್ ತಪ್ಪು ನಡೀತಿದೆ ಅಂತ ಅಥವಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಆಮೇಲೆ ಯಾವಾಗ ನೀರು ತಲೆ ಮೇಲ್ ಹೋಯ್ತೋ ಅವಾಗ ನಾನ್ ಸ್ವಲ್ಪ ಗಮನ ಕೊಡಕ್ ನೀವು ಹಾಕೊಂಡಿರೋ ಬಟ್ಟೆಗಳ ಕೆಲವೊಂದು ಫೋಟೋಸ್ ಇದೆ ನಮ್ಮ ಹತ್ರ. ಇಲ್ಲ, ಅದನ್ನ ಇಲ್ಲ, ಜನತೆಗೆ ಬೇಡ, ತೋರಿಸ್ಬೇಕು ಖಂಡಿತ ಅಂತ ಇದ್ದೀವಿ. ನಮ್ಮ ಜನತೆಗೂ ಕೂಡ ನೆನಪಾಗ್ಲಿ ನೀವು ಎಂತೆಂಥ ಬಟ್ಟೆಗಳನ್ನ ಹಾಕೊಂಡಿದ್ರಿ ಅಂತ. ಎಲ್ಲೋ ಏನೋ ಸಮಸ್ಯೆ ಆಗಿದೆ. ತುಂಬಾ ಜಾಸ್ತಿನೇ ತಪ್ಪಿತ್ತು. ಇವಾಗ ನಾನು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಒಂದ್ ವೇಳೆ ನೀವು ಸುಧಾರಿಸಿದ್ದಿದ್ರೆ ಐಶ್ವರ್ಯ ಅವರು ಓಪ್ರಾ ವಿನ್ಫ್ರಿ ಶೋನಲ್ಲಿ ಉಟ್ಕೊಂಡಂತ ಸೀರೆನ ನೀವು ಪಾ ಪ್ರೀಮಿಯರ್ ಶೋಗೆ ಯಾಕೆ ಉಟ್ಕೊಂಡ್ ಬರ್ತಿದ್ರಿ? ಆ ಸೀರೆ ಖಂಡಿತ ಆಗಿರ್ಲಿಲ್ಲ. ಮೊದಲನೇದಾಗಿ ನಾನು ಆ ಶೋನ ನೋಡಿಲ್ಲ. ಮತ್ತೆ ಸಬ್ಯಸಾಚಿಯವರು ನನ್ನ ಕಾಸ್ಟ್ಯೂಮ್ ಮಾಡಿದ್ರು ಫಿಲ್ಮಲ್ಲಿ. ಸೊ ನಾನು ಅವರಿಂದಾನೇ ಒಂದ್ ಸೀರೆ ತಗೊಂಡಿದ್ದೆ. ಪ್ರೀಮಿಯರ್ಗೋಸ್ಕರ 2-3 ಆಪ್ಷನ್ ಇತ್ತು. ಐ ಸೆಲೆಕ್ಟೆಡ್ ದ ಸ್ಯಾರಿ ದಟ್ ಐ ಬೆಸ್ಟ್ ಲೈಕ್ಡ್ ಅಂಡ್ ಐ ವೋರ್ ಇಟ್. ನನ್ ಮೇಲೆ ಚೆನ್ನಾಗಿ ನನ್ನ ಹತ್ರ ಒಂದು ಫೋಟೋ ಇದೆ. ಹಾ, ಅವರು ಉಟ್ಕೊಂಡಂತ ಸೀರೆ ತರದ್ದೇ ಸೀರೆ ನೀವು ಉಟ್ಕೊಂಡಿದ್ದೀರಾ? ಇಲ್ಲ, ಬಾರ್ಡರ್ ಡಿಫ್ರೆಂಟ್ ಆಗಿದೆಯಲ್ಲ. ಒಂದ್ ಸ್ವಲ್ಪ. ಬ್ಲೌಸನು ಬೇರೆ ತರ ಇದೆ. ಆದ್ರೆ ಬೇಸಿಕ್ ಡಿಸೈನ್ ಅದೇ ಇದೆ. ಹೌದು, ಅದು ಸಬ್ಯಸಾಚಿಯವರೇ ಮಾಡಿರೋದು 2 ಸೀರೆ ಕೂಡ. ಐ ಥಿಂಕ್ ಯಾವಾಗ ಏನ್ ಸಮಸ್ಯೆ ಆದ್ರೂ ನೀವು ಫ್ಯಾಷನ್ ಡಿಸೈನರ್ ಮೇಲೆ ಇಲ್ಲ ಅದನ್ನ ಇಲ್ಲ ಇಲ್ಲ, ಹಾಕ್ಕೊಳ್ತೀರಾ? ಖಂಡಿತ ಇಲ್ಲ. ನಾನ್ ಹೇಳ್ತಿದ್ದೀನಿ 2 ಸೀರೆ ಸಬ್ಯಸಾಚಿಯವರೇ ಮಾಡಿರೋದು. ನನ್ಗವ್ರ ಬಟ್ಟೆಗಳು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇತ್ತೀಚೆಗೆ ಅವ್ರ ಕಾಸ್ಟ್ಯೂಮೇ ಹಾಕ್ತಿರೋದು. ಅವ್ರು ತುಂಬಾನೇ ಒಳ್ಳೆ ಡಿಸೈನರ್. ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿಲ್ಲ. ಆದ್ರೆ ನನಗಂತೂ ಗೊತ್ತೇ ಇರ್ಲಿಲ್ಲ ಅವರು ಈ ತರದ್ ಸಿಮಿಲರ್ ಸ್ಯಾರಿನ ಹಾಕಿದ್ರು ಅಂತ. ಮತ್ ಇನ್ನೊಂದೇನಂದ್ರೆ ದೇರ್ ಇಸ್ ಅ ಡಿಫರೆನ್ಸ್. ನೀವ್ ಸರಿ, ಇದ್ರಲ್ಲಿ ತಪ್ಪು ಹುಡುಕ್ಬೇಕು ಅಂತ ಅಂದ್ರೆ ಆಯ್ತು ನಾನೇನೋ ತಪ್ಪಾಗಿದೆ ಅದನ್ನ ನೀವು ತಿದ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಹಾ, ಅದನ್ನಂತೂ ಒಪ್ಕೋತೀನಿ, ಖಂಡಿತ ಒಪ್ಕೋತೀನಿ. ನಾವೀಗ ಜನತೆನ್ ಕೇಳೋಣ, ಅವರು ಒಪ್ಕೋತಾರೋ ಇಲ್ವೋ ಸರಿ. ಕೇಳೋಣ. ಮ್ಯಾಮ್, ನಾವೆಲ್ಲ ನೋಡಿದೀವಿ. ನೀವು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಗೃಹಿಣಿ ತರ ರೋಲ್ ಮಾಡಿದೀರಾ. ಆದ್ರೆ ನಿಧಾನಕ್ಕೆ ಹೇ ಬೇಬಿ ಗುರು. ಹಾಗಿದ್ರೆ ನೀವು ಈ ಗ್ಲಾಮರ್ ವರ್ಲ್ಡ್ ಅಲ್ಲಿ ನಿಮ್ಮ ಸ್ಟ್ಯಾಂಡ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅವಶ್ಯಕತೆ ಇದೆಯಾ? ಇಲ್ಲ, ಐ ಡೋಂಟ್ ಥಿಂಕ್ ಇಟ್ ಈಸ್ ಅಬೌಟ್ ದ ಕ್ಲೋತ್ಸ್ ಎಟ್ ಆಲ್. ಐ ಥಿಂಕ್ ಒಂದ್ ಆಕ್ಟರ್ಗೆ ಪ್ರತಿ ಸಲ ಏನೋ ಒಂದ್ ಡಿಫ್ರೆಂಟ್ ಆಗಿ ಮಾಡೋದು ಒಂದ್ ಚಾಲೆಂಜ್ ಆಗಿರುತ್ತೆ. ಅಂಡ್ ಸಮ್ಟೈಮ್ಸ್ ಇಟ್ ವರ್ಕ್ಸ್, ಸಮ್ಟೈಮ್ಸ್ ಇಟ್ ಡಸಂಟ್ ವರ್ಕ್. ಸೊ ಇಟ್ಸ್ ಅ ಸರ್ಟನ್ ಗ್ಯಾಂಬಲ್. ಸೊ ನಾನು ಪ್ರತಿ ಸಲ ಪ್ರಯತ್ನ ಪಡ್ತೀನಿ ಏನೋ ಒಂದು ಹೊಸದಾಗಿ ಮಾಡಕ್ಕೆ. ಕೆಲವೊಂದ್ಸಲ ಲಾಟ್ರಿ ಹೊಡಿಯುತ್ತೆ, ಕೆಲವೊಂದ್ಸಲ ಕಪಾಳಕ್ ಬೀಳುತ್ತೆ. ಮೊದಲು ನೀವು ತುಂಬಾ ರಿಜಿಡ್ ಆಗಿದ್ರಿ. ಲವ್ ಸೀನ್ ಮಾಡ್ಬೇಕಾದ್ರೂ ಕೂಡ ನೀವು ಬಟ್ಟೆ ಹಾಕೊಂಡೇ ಮಾಡ್ತೀನಿ ಅಂತಿದ್ರಿ. ಇವಾಗ್ಲೂ ಹಾಗೆ ಇದೆ. ಆ ವಿಚಾರವಾಗಿ ಇನ್ನೂ ಬದಲಾಗಿಲ್ಲ. ಇಲ್ಲ, ಅದ್ರಲ್ಲಿ ಬದಲಾಗಿಲ್ಲ ನಾನು. ಆದ್ರೆ ನೀವೊಂದು ಸೆನ್ಸೇಷನಲ್ ಫೋಟೋ ಸೆಷನ್ ಮಾಡಿದ್ರಿ. ಹೌದು. ಅದರ ಕೆಲವೊಂದು ಫೋಟೋಗಳನ್ನ ನಾನು ತೋರಿಸ್ಬೇಕು ಹಾ, ಅಂತಿದ್ದೀನಿ. okay. ಅದರಿಂದ ಗೊತ್ತಾಗತ್ತೆ ನೀವು ಎಷ್ಟು ಬದಲಾಗಿದ್ದೀರಾ ಅಂತ. ಯಾವ ವಿದ್ಯಾಬಾಲನ ಜನರು ಇಷ್ಟಪಟ್ಟಿದ್ರಲ್ಲ, ಒಂದು ಸಾಮಾನ್ಯ ಗೃಹಿಣಿಯ ಪಾತ್ರವನ್ನ ನೀವು ಮಾಡ್ತಿದ್ರಿ, ಅದನ್ನ ಈಗಷ್ಟೇ ಮಾತಾಡಿದ್ವಿ. ನೀವು ಆ ಇಮೇಜನ್ನ ಬಿಟ್ಟು ಒಂದು ಹೊಸ ಇಮೇಜನ್ನ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದೀರಾ? ಇಲ್ಲ, ನನ್ಗನ್ಸತ್ತೆ ಒಂದ್ ಆಕ್ಟರ್ಗೆ ಲಿಮಿಟೇಷನ್ಸ್ ಅನ್ನೋದೇನು ಇರಬಾರ್ದು. ಪ್ರತಿ ಸಲ ಏನಾದ್ರೂ ಹೊಸದನ್ನ ಟ್ರೈ ಮಾಡ್ತಾ ಇರ್ಬೇಕು. ಕೆಲವೊಂದ್ಸಲ ಈ ತರ ಫೋಟೋ ಶೂಟ್ಸ್, ಅದೇ ಈ ತರ ಯುನೋ ಅಟೆಂಪ್ಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಆದ್ರೆ ಇಂಪಾರ್ಟೆಂಟ್ ಏನಂದ್ರೆ ನೀವ್ ಯಾವ ಜನದ ಜೊತೆ ಕೆಲಸ ಮಾಡ್ತಿದ್ದೀರಾ ಅಂತ. ಸೊ ಅದ್ರಲ್ಲಿ ಅಶ್ಲೀಲತೆ ಇರಬಾರ್ದು. ನನ್ಗೆ ಯಾವಾಗ ಅನ್ಸುತ್ತೋ ಇವ್ರ ಜೊತೆ ಒಂದು ಕಂಫರ್ಟ್ ಇದೆ ಅಂತ. ಸೊ ಯುನೋ ಇವನ್ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಅಂಡ್ ಬೋಲ್ಡ್, ಇಟ್ ವಿಲ್ ನಾಟ್ ಲುಕ್ ಡರ್ಟಿ. ಹಾಗಿದ್ದಾಗ ಮಾತ್ರ ನಾನು ಹೊಸದನ್ನ ಟ್ರೈ ಮಾಡ್ತೀನಿ. ನೀವು ತುಂಬಾನೇ ಅದೃಷ್ಟವಂತರು. ಬಹಳ ಒಳ್ಳೆ ನಿರ್ದೇಶಕರ ಹೌದು, ಜೊತೆ ಕೆಲಸ ಖಂಡಿತ. ಮಾಡುವಂತ ಅವಕಾಶ ನಿಮಗೆ ಸಿಕ್ತು. ಮತ್ತೆ ಸೀನ್ಗಳು ಕೂಡ, ಸೆನ್ಸಾರ್ ಆದಂತಹ ಸೀನ್ಗಳು ಕೂಡ ಅಶ್ಲೀಲವಾಗಿ ಕಾಣ್ಲಿಲ್ಲ. ಅದನ್ನ ನಾನು ಒಪ್ತೀನಿ. ಥ್ಯಾಂಕ್ ಯು. ನಾವು ನೋಡ್ತಾನೆ ಇದೀವಿ, ನೀವು ಮುಂಚೆಯಿಂದನೂ ಬೇರೆ ಬೇರೆ ತರ ಕ್ಯಾರೆಕ್ಟರ್ಗಳನ್ನ ಮಾಡಿದೀರಾ. ಎಲ್ಲಾನು ತುಂಬಾ ಚೆನ್ನಾಗಿ ನಿಭಾಯಿಸಿದೀರಾ. ನಿಮ್ಮ ಡ್ರೀಮ್ ರೋಲ್ ಯಾವುದು ಮತ್ತೆ ಮುಂದೆ ಯಾವ ತರ ಕ್ಯಾರೆಕ್ಟರ್ನ ಮಾಡಕ್ ಇಷ್ಟಪಡ್ತೀರಾ?
ಆ ಥರದ್ ಯಾವ್ದು ಒಂದು ಡ್ರೀಮ್ ರೋಲ್ ಅಂತ ಇಲ್ಲ. ಆದ್ರೆ ಡ್ರೀಮ್ ಏನಿದೆ ಅಂದ್ರೆ ನಾನ್ ಯಾವ್ದೇ ರೋಲ್ ಮಾಡಿದ್ರು ಕೂಡ ಎಲ್ಲ ಆಕ್ಟರ್ಗೆ ಅದು ಡ್ರೀಮ್ ರೋಲ್ ಆಗ್ಲಿ ಅನ್ನೋದು. ಅದೇ ಹೇಗೆ ಅಂತ ಅಂದ್ರೆ ನಾನು ಯೋಚನೆನೇ ಮಾಡಿರ್ಲಿಲ್ಲ ನಾನ್ ಪಾ ಅಂತ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ, ಅಥವಾ ಇಷ್ಕಿಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಮತ್ತೆ ತುಂಬಾ ಜನ ನನಗೆ ಅಂತಾನೆ ಒಂದು ಕ್ಯಾರೆಕ್ಟರ್ನ ಬರೀತಿದ್ದಾರೆ. ಇದನ್ನ ಕೇಳಿ ನನಗೆ ಖುಷಿ ಆಯ್ತು. ಐ ಥಿಂಕ್ ಎಲ್ಲಿ ತನಕ ಇದ್ ನಡೀತಿದ್ಯೋ ಐ ಆಮ್ ಸೇಫ್. ಮೇಡಮ್ ನೀವು ಹೇಳಿದ್ರಿ ನೀವು ಹಾಡ್ತೀರಿ ಅಂತ ಕೂಡ. ನಾನ್ ಹಾಡ್ತೀನಿ ಅಂತನಾ? ಯಾವಾಗ? ಹೇಳಿದ್ರಿ. ಹಾಡಿ ನಾನ್ ಈಗ. ತುಂಬಾ ಕೆಟ್ಟದಾಗ ಹಾಡ್ತೀನಿ. ಒಂದ್ ವೇಳೆ ನೀವು ಜನತೆ ಡಿಮಾಂಡ್ ಮೇರೆಗೆ ಹಾಡು ಹಾಡೋದಾದ್ರೆ ಆಕ್ಚುಲಿ ಇವಾಗ ಏನಾದ್ರೂ ನಾನು ಹಾಡಿದ್ರೆ ನನ್ನ ತಾಯಿಗೆ ಕೊಟ್ಟಿರೋ ಆಣೆನ ನಾನು ಮುರ್ದಾಗತ್ತೆ. ಅವ್ರು ಹೇಳಿದ್ರು ನನ್ಗೆ ಆಕ್ಟಿಂಗ್ ಮಾಡು ಆದ್ರೆ ಹಾಡ್ಬೇಡ ಅಂತ. ಆದ್ರೆ ನಾನು ಒಂದ್ ಲೈನ್ ಹಾಡ್ತೀನಿ ನಿಮ್ಗೋಸ್ಕರ. ನೀವೆಲ್ಲ ನನ್ ಜೊತೆ ಹಾಡ್ತೀರಾ? पियू बोले पिया बोले क्या ये बोले जानी ना. ಸರಿ, ಬೆಂಗಾಲಿಲ್ ಹಾಡ್ತೀನಿ ಇವಾಗ ನಾನು. মনে যত কথা কথা যত মনে মনে হি রাখো পিয়া পিয়া ডাকে পিয়ু ডাকে. ಸಾಕು. ವಿದ್ಯಾ ಅವರೇ, ನಾವು ನಿಮ್ಮ ವಿರುದ್ಧ ಎಲ್ಲ ರೀತಿಯ ಆರೋಪಗಳನ್ನ ಮಾಡಿದ್ವಿ. ಬಹಳ ಸ್ಪಷ್ಟವಾಗಿ ಮತ್ತೆ ಧೈರ್ಯದಿಂದ ಉತ್ತರ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಡಾಕ್ಟರ್ ಚಂದನ್ ಮಿತ್ರ ಅವರ ತೀರ್ಪು ವಿದ್ಯಾ ಬಾಲನ್ ಅವರ ಮೊಕದ್ದಮೆ. ಪಲ್ 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 ಹರ್ ಪಲ್ कैसे कटेगा पल हर पल दिल 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 में मची है हलचल. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆ ನಡೆಸಿದ್ದು ವಿದ್ಯಾ ಬಾಲನ್ ಅವರ ಮೇಲೆ. ವಿದ್ಯಾ ಬಾಲನ್ ಅವರನ್ನ ನಾವು ಕೇಳಿದ್ವಿ ಬದಲಾಗ್ತಿರುವ ಅವರ ಇಮೇಜಿನ ಬಗ್ಗೆ, ಮುಂದೆ ಬರ್ತಿರುವ ಅವರ ಸಿನಿಮಾಗಳ ಬಗ್ಗೆ. ವಿದ್ಯಾ ಬಾಲನ್ ಅವರನ್ನ ನಾವು ಕೇಳಿದ್ವಿ ಅವರ ಕನೆಕ್ಷನ್ ಬಗ್ಗೆ ಕೂಡ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ ಬಗ್ಗೆ ಇವತ್ತಿನ ಜಡ್ಜ್ ಡಾಕ್ಟರ್ ಚಂದನ್ ಮಿಶ್ರಾ ಅವರ ತೀರ್ಪನ್ನ ಕೇಳೋದಕ್ಕೆ. ಪರ ವಕೀಲರು ರಜತ್ ಶರ್ಮಾ ಅವರ ಗಂಭೀರ ಪ್ರಶ್ನೆಗಳು ಹಾಗೂ ಆರೋಪಗಳನ್ನ ವಿದ್ಯಾ ಬಾಲನ್ ಅವರು ಆತ್ಮವಿಶ್ವಾಸದ ಜೊತೆಗೆ ನಗುತ್ತಾ ಎದುರಿಸಿದ್ದಾರೆ. ಅವರ ಮಾತುಗಳನ್ನ ನಾವು ನಂಬಬಹುದು ಅನ್ಸುತ್ತೆ. ಥ್ಯಾಂಕ್ ಯು. ಅವರು ಪೂರ್ಣವಾಗಿ ತಮ್ಮ ಮನಸ್ಸಿನಿಂದ ನೀಡಿದಂತ ಉತ್ತರಗಳನ್ನು ಪರಿಶೀಲಿಸಿ ನೋಡಿ ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಡುತ್ತದೆ. ವಿದ್ಯಾ ಬಾಲನ್ ಅವರು ಈ ರೀತಿಯೇ ಅವರು ಮುಂದಿನ ಹಲವು ವರ್ಷಗಳ ಕಾಲ ಜನರಿಗೆ ಮನೋರಂಜನೆಯನ್ನ ನೀಡ್ತಾ ಇರಲಿ, ಹಾಗೆ ಒಳ್ಳೆ ಆಕ್ಟಿಂಗ್ ಮಾಡ್ತಾ ಮೀನಿಂಗ್ಫುಲ್ ರೋಲ್ಸ್ ಮಾಡ್ತಾ ಕಲಾ ಸೇವೆಯನ್ನ ಮಾಡ್ತಿರ್ಲಿ. ಇದೆಲ್ಲದರ ಜೊತೆಗೆ ಅವರನ್ನ ಬಿಡುಗಡೆಗೊಳಿಸ್ತಾ ಹಾಗೆ ಇನ್ನೊಂದು ವಿಚಾರವನ್ನ ಹೇಳೋದಕ್ಕೆ ಬಯಸ್ತೀನಿ. ಅವರು ತಮ್ಮ ತಾಯಿಗೆ ಕೊಟ್ಟಿದಂತ ಮಾತನ್ನ ಒಂದು ಸಲ ಮುರಿದಿರೋದಕ್ಕೆ ನಾನು ಅವರಿಗೆ ಕೇಳಿಕೊಳ್ಳೋದೇನು ಅಂತಂದ್ರೆ, ನ್ಯಾಯಾಲಯದ ಪರವಾಗಿ ಈಗ ಕೊನೆಯಲ್ಲಿ ಅವರು ಮುನ್ನಾಭಾಯ್ ಫಿಲಮಿನ ತುಂಬಾ ಜನಪ್ರಿಯ ಗೀತೆ ಪಲ್ ಪಲ್ ಹರ್ ಪಲ್ ಒಂದೆರಡು ಸಾಲುಗಳನ್ನ ಹಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರೂ ಹಾಡ್ತೀರಾ? ಇಲ್ಲ. पल 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 हर पल कैसे कटेगा पल हर पल 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 हर पल कैसे कटेगा पल हर पल दिल 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 में मची है हलचल कैसे कटेगा पल हर पल थैंक यू. ಮತ್ತೆ ಮುಂಬರುವ ವರ್ಷಗಳಲ್ಲಿ ನಮ್ಮನ್ನ ಖುಷಿ ಪಡಿಸಬೇಕು ಅಂತ. ತುಂಬಾ ವಿದ್ಯಾ ಅವರೇ, ಇದೇ ಭರವಸೆಯೊಂದಿಗೆ ನೀವು ಇದೇ ರೀತಿ ಅರ್ಥಪೂರ್ಣ ಪಾತ್ರಗಳನ್ನ ಮಾಡ್ತಾ ಇರಿ, ಜನರನ್ನ ರಂಜಿಸ್ತಾ ಇರಿ, ಮತ್ತೆ ಜನತೆಯ ಮನಸ್ಸಿನಲ್ಲಿ ನಿಮ್ಮ ಛಾಪು ಹೀಗೆ ಅಚ್ಚೊತ್ತಿರ್ಲಿ. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ರು ಹೊಸ ವ್ಯಕ್ತಿತ್ವದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.